ಎಲ್ಲರಿಗೂ ನಮಸ್ಕಾರ. ಇದೇ 20ನೇ ತಾರೀಕಿಗೆ UI ಸಿನಿಮಾ ಉಪೇಂದ್ರ ಸರ್ದು ರಿಲೀಸ್ ಆಕೈತೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಯಾರ. ಟ್ರೈಲರ್ ಟೀಸರ್ ಏನೂ ಕ್ಲಾರಿಟಿ ನಮಗಂತೂ ಸಿಕ್ಕಿಲ್ಲ. ಅವ್ರು ಏನು ರಿಲೀಸ್ ಮಾಡ್ರೆ ಅದಷ್ಟು ನೋಡ್ಕೊಂಬಂದ್ವಿ. ಒಂದು ನಮ್ಮ ಕ್ಲಾರಿಟಿ ಸಿಕ್ಕೈತೇನಂದ್ರೆ ಟ್ರೋಲ್ ಸಾಂಗ್ ಅದು ಒಂದು ಸಾಂಗ್ ನಮ್ಗೆ ಕ್ಲಾರಿಟಿ ಸಿಕ್ಕಿತ್ತು. ಇನ್ನೊಂದು ಝಲಕ್ ಬಿಟ್ಟಿದ್ರೆ ಅದು ನಮ್ಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ. ಆಮೇಲೆ ಟೀಸರು ಪ್ರೋಮೋನು ಅದು ಆ್ಯಕ್ಚುಲಿ ರಿಲೀಸ್ ಅನ್ನೋದನ್ನು ಒಂಥರ ಕನ್ಫ್ಯೂಷನ್ ಒಳಗೆ ಐತೆ ನಮ್ಗೆ. ಬಟ್ 20ನೇ ತಾರೀಕು ಫೈನಲ್ ಆಗೈತೆ ಅಂತ ಎಲ್ಲ ಅನೌನ್ಸ್ಮೆಂಟ್ ಮಾಡ್ಯಾರ. ಯಾಕಂದ್ರೆ ಉಪೇಂದ್ರ ಸರ್ ಪ್ರತಿಯೊಂದು ಸಿನಿಮಾ ಮಾಡಿದ್ರು ಅವ್ರ ಡೈರೆಕ್ಷನ್ ಒಳಗೆ ಎಲ್ಲ ಒಂಥರ ಡಿಫ್ರೆಂಟ್ ಆಗ್ಯದವು. ಡೇ 1 ಹಿಡ್ಕ ಅವರು ಏನು ಮಾಡಾಕತ್ತಾರೆ ಫಸ್ಟ್ ಸಿನಿಮಾಲಿಂದ್ರೆ ಇವತ್ತಿನವ್ರಿಗೂ ಎಲ್ಲ ಹಂಗದು. ನಮ್ಗೆ ಎಲ್ಲ ಕನ್ಫ್ಯೂಷನ್. ಎಷ್ಟೋ ಒಂದಿಷ್ಟು ಸಾಂಗ್ಸ್ ಅದೇ ಹಂಗಾಗ್ಯದ. ಲಿರಿಕ್ಸ್ ಅದು ನಾವು ಏನೇನೋ ಅನ್ಕೊಂಡಿರ್ತೀವಿ, ಅದು ಏನೇನೋ ಬೇರೆನೇ ಅದಾವೆ. ಈಗ ಮಾನ್ಯ ಒಂದಿಷ್ಟು ಗೊತ್ತಾದ ನಮ್ಗೆ, ಇದೆಲ್ಲ ಲೈನ್ಸ್ ಇದು ಅಂತೇಳಿ ವರ್ಡಿಂಗ್ ಎಲ್ಲ ಅದಂತರ ಕರಿಮಣಿ ಮಾಲೀಕ ನೀನಲ್ಲ, ಎಲ್ಲರೂ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅದು ಹಿಂಗೆ ಒಂಥರ ಉಪೇಂದ್ರ ಸರ್ ಅಂತ ಒಂಥರ ಡಿಫ್ರೆಂಟ್. ಸೊ ಹಂಗಾಗಿ ಈಗ ನಮಗೇನು ತಲೆ ಆಗಂತಂದ್ರೆ ಇಷ್ಟು ದಿನ ಇಷ್ಟು ಸಿನಿಮಾ ಮಾಡ್ಯಾರ. ಅನ್ನೋ ಸಿನಿಮಾ ಒಂಥರ ಇಲ್ಲಿವರೆಗೂ ಎಲ್ಲರಿಗೂ ಲೋಕಲ್ ತಲೆ ಹೊಳ ಬಿಟ್ಟಂಗಾಗಿತ್ತು. ಈಗ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಎಲ್ಲರೂ ತಲೆ ಹೊಳ ಬಿಟ್ಟಾರ ಈಗ. ಸೊ ಒಂಥರ ಉಪೇಂದ್ರ ಸರ್ ಅಂದ್ರೆ ಹಂಗೆ. ಯಾಕಂದ್ರೆ ಎಷ್ಟೋ ಜನ ಡೈರೆಕ್ಷನ್ ಅಂತ ಬಂದರೆ ಉಪೇಂದ್ರ ಸರ್ ಫಸ್ಟ್ ಹೆಸರು ಬರೋದು ಉಪೇಂದ್ರ ಸರ್ ಈಗಿನ ಜಸ್ಟ್ ಪ್ರೆಸೆಂಟ್ ಇದ್ರೊಳಗೆ. ಸೊ ಹಂಗಾಗಿ ಉಪೇಂದ್ರ ಸರ್ದು UI ಸಿನಿಮಾ 20ಕ್ಕೆ ಬರ್ತಂತೇಳಿ ಒಂದು ಅನೌನ್ಸ್ಮೆಂಟ್. ಇನ್ನೊಂದು ಏನಪ್ಪ ಅಂತಂದ್ರೆ 5 ದಿವ್ಸಕ್ಕೆ ಅಂದ್ರೆ ಮ್ಯಾಕ್ಸ್ ಸುದೀಪ್ ಸರ್ದು ಅದು ಒಂಥರ ಹೆಂಗಂದ್ರೆ ಭಾರಿ ಪ್ರತಿಯೊಬ್ಬರು ವೆಯ್ಟ್ ಮಾಡತ್ತಾರ ಅದನ್ನು. ಯಾಕಂದ್ರೆ ಅದು ಪೋಸ್ಟರ್ ಆಗಿರಲಿ ಪ್ರತಿಯೊಂದು ಆಲ್ಮೋಸ್ಟ್ ಆಲ್ ಸುದೀಪ್ ಸರ್ದು ಸಿನಿಮಾ ಅಂದ್ರೆ ಅದೊಂಥರ ಈಗ ಎಲ್ಲ ಒಂಥರ ಆಲ್ಮೋಸ್ಟ್ ಅವ್ರ ಫ್ಯಾನ್ಸ್ ಅಂತಲ್ಲ, ಕನ್ನಡ ಸಿನಿಮಾ ನೋಡೋ ಪ್ರತಿಯೊಬ್ಬರು ಭಾರಿ ವೇಟಿಂಗ್ ಒಳಗಿರೋ ಸಿನಿಮಾ ಅಂದರೆ UI ಸಿನಿಮಾ ಆಗಿರಲಿ ಮ್ಯಾಕ್ಸ್ ಸಿನಿಮಾ, ಪ್ರತಿಯೊಬ್ಬರು ವೇಟಿಂಗ್ ಒಳಗದಾರ. ಚಿತ್ರರಂಗನ ಕಾಯಾಗತೈತಿ. ಯುವರಾಜ್ ಕುಮಾರ್ ಸರ್ದು ಯಕ್ಕ ಅನ್ನೋ ಒಂದು ಸಿನಿಮಾದ ಮುಹೂರ್ತ ನಡೀತು. ಸೊ ಅದ್ರ ಪೋಸ್ಟರ್ ಅಂತೂ ಅದು ಪೋಸ್ಟರ್ ನೋಡಿದಾಗ ಒಂಥರ ಖುಷಿ ಆಯ್ತು ನಮ್ಗೆ. ಅಂದ್ರೆ ಒಂಥರ ಭಾರಿ ಪೋಸ್ಟರ್ ಮಾತ್ರ ಮಸ್ತ್ ಬಂದಿದೆ. ಯಾಕಂದ್ರೆ ಯುವ ಅನ್ನೋ ಒಂದು ಫಸ್ಟ್ ಸಿನಿಮಾ ನೋಡೇವಿ, ಆಮೇಲೆ ಅದರ ಸಾಂಗ್ಸ್ ನೋಡೇವಿ. ಸೊ ಎಲ್ಲ ಒಂದು ಕಡೆ ಆ ಸಿನಿಮಾ ಫಸ್ಟ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಯ್ತು, ಎಲ್ಲರಿಗೂ ಹತ್ರ ಆಯ್ತು. ಸೊ ಈಗ ಸೆಕೆಂಡ್ ಒಂದು ಸಿನಿಮಾ ಯಕ್ಕ ಅನ್ನೋದು ಟೈಟಲ್. ಆಮೇಲೆ ಯಕ್ಕ ಅಂತಂದ್ರೆ ನಮಗೆ ಫಸ್ಟ್ ನೆನಪು ಬರೋದು ಯಕ್ಕ ರಾಜ ರಾಣಿ ಅಂತೇಳಿ ಜಾಕಿ ಸಿನಿಮಾ ಸಾಂಗ್. ಜಾಕಿ ಅನ್ನೋಕ್ಕಿಂತ ಬಿಫೋರ್ ಯಕ್ಕ ಅಂತ ಟೈಟಲ್ ಇಡ್ಬೇಕಂತಿದ್ರಂತ. ಸೊ ಅದಲ್ಲಿ ಇಡೋಕ್ಕಾಗಲಿಲ್ಲ ಯಾವುದೋ ಕಾರಣಕ್ಕೆ. ಸೊ ಅದು ಇಲ್ಲಿ ಬಂತಂತೇಳಿ. ಸೊ ಅದೊಂದು ಭಾಳ ಖುಷಿ ಆಗೈತಿ. ಅಪ್ಪು ಸರ್ದ ಒಂದು ಟೈಟಲ್ ಬರಬೇಕಾಗಿರೋದು ಅಲ್ಲಿ ತೊಗೊಳಕ್ಕಾಗಿಲ್ಲ, ಬಟ್ ಇಲ್ಲಿ ಯುವರಾಜ್ ಕುಮಾರ್ ಸರ್ಗೆ ಆ ಟೈಟಲ್ ತೊಗೊಂಡ್ರೆ ಅದೊಂದು ಕೇಳಕ್ಕೆ ಭಾಳ ಒಂದು ಖುಷಿ ಆಯ್ತು. ಪೋಸ್ಟ್ರು ಚಲೋ ಐತಿ. ಆಮೇಲೆ YRK ಅಂತೇಳಿ ಒಂದು ಟ್ರೈಲರ್ ಗತೆ ಬಿಟ್ಟಿದ್ರು. ಸೊ ಅದು ಭಾರಿ ಭಾಳ ಒಂದು ಇಷ್ಟ ಆಗಿತ್ತು, ಭಾಳ ಚಂದ ಬಂದಿತ್ತು ಅದು. ಸೊ ಆದಷ್ಟು ಅದು ಸಿನಿಮಾ ರಿಲೀಸ್ ಆಗಲಿ, ಅದು ಸಿನಿಮಾ ಬರಲಿ ಅಂತೇಳಿ ನಾನು ಅನ್ಕೊತೀನಿ. ಈಗ ಬರತ್ತಿರೋಂಥ UI ಸಿನಿಮಾ ಆಗಿರಲಿ ಮ್ಯಾಕ್ಸ್ ಸಿನಿಮಾ ಭಾಳ ಮಂದಿ ವೇಟ್ ಮಾಡತ್ತಾರ. ಎರಡೂ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಂಗೆ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಯಾಕಂದ್ರೆ ಈಗಿರೋ ಚಿತ್ರರಂಗ ಒಂಥರ ಯಾವ್ದಾರ ಒಂದು ಕನ್ನಡ ಸಿನಿಮಾ ದೊಡ್ಡ ಸ್ಟಾರ್ ಒಂದು ಸಿನಿಮಾ ಬರತ್ತಂದ್ರೆ ಅಷ್ಟು ಜೋಶ್ ಐತಿ ಪ್ರತಿಯೊಬ್ಬರಿಗೂ. ಸೊ ಹಂಗಾಗಿ ಭಾರಿ ಕ್ರೇಜ್ ಹುಟ್ಟಾಕೈತಿ ಮ್ಯಾಕ್ಸ್ ಆಗಿರಲಿ UI ಸಿನಿಮಾ ಆಗಿರಲಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರ್ನ ಹೋಗಿ ನೋಡ್ರಿ. ಸೊ ಇಷ್ಟು ಹೇಳ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದ ಹೇಳ್ತೀನಿ. ಪ್ರತಿ ಸಲನೂ ಅದನ್ನು ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಸಬ್ಸ್ಕ್ರೈಬ್ ಆದವ್ರು ಅಂದ್ರೆ ಭಾಳ ಸಪೋರ್ಟ್ ಮಾಡ್ತೀನಿ, ಭಾಳ ಖುಷಿ ಆಗ್ತೈತಿ. ಸೊ ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾನು ಥಿಯೇಟ್ರಿಗೆ ಹೋಗಿ ನೋಡ್ರಿ. ಪ್ರತಿಯೊಂದು ಕನ್ನಡ ಅಂತಲ್ಲ, ಪ್ರತಿಯೊಂದು ಸಿನಿಮಾನು ಥಿಯೇಟ್ರಿಗೆ ಹೋಗಿ ನೋಡ್ರಿ. ನಾನಂತೂ ಆ್ಯಕ್ಚುಲಿ ಟ್ರೈಲರ್ಗೆ ಜಾಸ್ತಿ ವೇಟ್ ಮಾಡ್ತಿರ್ತೀನಿ. ಯಕ್ಕ ಅನ್ನೋ ಸಿನಿಮಾ ಟ್ರೈಲರ್ ಆದಷ್ಟು ಲಘು ಬರಲಿ. ಸೊ ಹಂಗಾಗಿ ಇಷ್ಟು ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಪ್ರತಿಯೊಬ್ಬರಿಗೂ ಧನ್ಯವಾದ. ನಮಸ್ಕಾರ.